ನೀವು ಮೊಟ್ಟೆ ಪ್ರಿಯರ? ಹಾಗಾದರೆ ಈ ರೆಸಿಪಿ ನಿಮಗೋಸ್ಕರ. ರೆಸಿಪಿ ಏನಿಲ್ಲ, ತುಂಬಾ ಸಿಂಪಲ್ಲು ಮಾಡೋದು. ಬೇಯಿಸಿರೋ ಮೊಟ್ಟೆನ ಸಾಮಾನ್ಯವಾಗಿ ತಿಂತೀರಲ್ವ, ಅದೇ ಮೊಟ್ಟೆಯಿಂದ ಇವತ್ತು ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬೇಯಿಸಿರೋ ಮೊಟ್ಟೆನ ಅರ್ಧದಕ್ಕೆ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಒಂದು ಪ್ಯಾನ್ಗೆ ಕುಕ್ಕಿಂಗ್ ಆಯಿಲ್ ಹಾಕಿಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ. ಬೇಯಕ್ಕಂದರೆ ಹುರ್ಕೋತೀವಲ್ವ ಮೊಟ್ಟೆನ, ನಾವು ಫ್ರೈ ಮಾಡ್ತೀವಲ್ವ ಆ ರೀತಿ. ಇದಕ್ಕೆ ಮೇಲ್ಗಡೆಯಿಂದ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಗರಂ ಮಸಾಲ ಇಷ್ಟೇ ಹಾಕಬೇಕಾಗಿರೋದು, ಇನ್ನೇನು ಹಾಕೋಂಗಿಲ್ಲ. ಆಯಿಲ್ ಸ್ವಲ್ಪ ಜಾಸ್ತಿ ಅಂದರೆ ತೀರಾ ಜಾಸ್ತಿ ಅಲ್ಲ, ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಳ್ಳಿ. ಇದನ್ನು ಇನ್ನೊಂದು ಸೈಡಿಗೂ ಕೂಡ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಅದ್ರ ಮೇಲ್ಗಡೆ ಈರುಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ತಿಂತಾ ಇದ್ದರೆ ಕೇಳಬೇಕಾ, ಕಳೆದೋಗ್ಬಿಡ್ತೀರಾ. ಯಾರೆಲ್ಲ ಮೊಟ್ಟೆ ಪ್ರಿಯರಿರ್ತಾರೆ ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿಕೊಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ. ಅಂದರೆ ಬೇಯಿಸಿರೋ ಮೊಟ್ಟೆನ ಉಪ್ಪು ಖಾರ ಹಾಕ್ಕೊಂಡು ತಿಂದಿರ್ತಾರೆ, ಈ ರೀತಿ ಮಾಡಿಕೊಡಿ ಒಂದ್ಸತಿ, ಗೊತ್ತಾಗುತ್ತೆ ನಿಮಗೇ. ಹಾಗೆ ನೋಡಿ, ಇನ್ನೂವರೆಗೂ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ದೇ ಚಾನಲ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿಯಾದ ಈಸಿ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಆ ರೆಸಿಪಿ ನಿಮಗೆ ಬೇಗ ಬಂದು ತಲುಪಬೇಕಂದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಲ್ವಾ. ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ. ಥ್ಯಾಂಕ್ ಯು.